ತಂದೆ ತಾಯಿಗೋಸ್ಕರ ಹೆಂಡತಿಯನ್ನು ಅವಮಾನ ಮಾಡಿದ ಗಂಡನಿಗೆ ಪಾಠ ಕಲಿಸಿದ ಹೆಂಡತಿ. ನೋಡು ರಾಶಿ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಕಲಿ. ಮಾತಿಗೂ ಸರಿ ತಪ್ಪನ್ನ ಹೇಳ್ಬೇಡ. ಅವರು ಎಷ್ಟಾದರೂ ದೊಡ್ಡವರು. ಅವರ ಮುಂದೆ ನಿನಗೆ ನಾನು ಸಪೋರ್ಟ್ ಮಾಡಿದ್ರೆ ನನ್ನ ಮರ್ಯಾದೆ ಇರುತ್ತಾ? ಏನ್ ಹೇಳೋದಿಲ್ಲ ಅವರು ಹೇಳು? ಹೆಂಡತಿ ಗುಲಾಮ ಅಂತ ಹೇಳೋದಿಲ್ವಾ? ನನ್ನ ಮರ್ಯಾದೆಗಿಂತ ನಿನಗೆ ನೀನೇ ಸರಿ ಅನ್ನೋದು ಚೆನ್ನಾಗಿರುತ್ತಾ ಎಂದು ಗಂಡ ಹೆಂಡತಿಯ ಬಳಿ ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ರೀ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ತಂದೆ ತಾಯಿ ಮುಂದೆ ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮರ್ಯಾದೆ ತೆಗೆಯೋದು ಸರಿನಾ? ತಪ್ಪು ಯಾರು ಮಾಡಿದ್ರು ತಪ್ಪು ತಪ್ಪೇ ಅಲ್ವಾ? ಅದನ್ನ ಹೇಳೋದು ಬಿಟ್ಟು ನೀವು ನಿಮ್ಮ ತಂದೆ ತಾಯಿ ಮುಂದೆ ನನ್ನ ಬಾಯಿಗೆ ಬಂದಾಗ್ಲೆಲ್ಲ ಬೈದ್ರೆ ನಾನು ಹೇಗೆ ಸಹಿಸ್ಕೊಂಡಿರೋದು ಎಂದು ರಾಶಿ ಹೇಳಿದ್ದನ್ನು ಕೇಳಿ ಗಂಡ ಹೇಳ್ತಾನೆ, ನೋಡು, ಅವರು ನನ್ನ ತಂದೆ ತಾಯಿ. ಅವರು ಏನಾದರೂ ಹೇಳಿದ್ರೆ ನೀನು ಅದನ್ನ ಸಹಿಸ್ಕೊಂಡು ಹೋಗು. ಅಷ್ಟಕ್ಕೂ ನಾನು ಏನ್ ಹೇಳಬಾರ್ದು ಹೇಳ್ಬಿಟ್ಟೆ ಅಂತ ಹೇಳಿ ಇಷ್ಟೊಂದು ತಲೆ ಬಿಸಿ ಮಾಡ್ತಿದ್ದೀಯಾ? ಮನೆಯಿಂದ ಹೊರ ಹೋಗುವ ಮುಂಚೆ ಗಂಡನ ಹತ್ರ ಒಂದು ಮಾತು ಹೇಳಿ ಹೋಗಬೇಕು ಅನ್ನೋ ಜ್ಞಾನ ನಿನಗಿಲ್ವಾ? ನಿನ್ನ ಬುದ್ಧಿನೇ ಹಾಗೆ ಅನ್ಸುತ್ತೆ. ಏನಾದರೂ ಒಂದು ಇಷ್ಟು ನಡೆದ್ರೆ ಅದನ್ನೇ ಚ್ವಿಂಗಮ್ ತರ ಎಳಿತಾನೇ ಇರ್ತೀಯ. ಇನ್ನ ಜಾಸ್ತಿ ನನ್ನ ತಲೆ ತಿನ್ಬೇಡ, ಬಾಯಿ ಮುಚ್ಕೊಂಡು ಮಲ್ಕೋ ಎಂದು ಹೇಳಿ ರಾಶಿ ಗಂಡ ಮಲಗಿಬಿಡ್ತಾನೆ. ಯಾಕಂದ್ರೆ ಅವನಿಗೂ ಗೊತ್ತಿತ್ತು ತನ್ನ ಹೆಂಡತಿಯ ತಪ್ಪು ಏನೂ ಇಲ್ಲ ಎಂದು. ಆದರೂ ತನ್ನ ತಂದೆ ತಾಯಿಯ ಮುಂದೆ ಮಾತನಾಡಲು ಧೈರ್ಯವಿಲ್ಲದೆ ಹೆಂಡತಿಯ ಬಾಯನ್ನು ಮುಚ್ಚಿ ತನ್ನ ಪಾಡಿಗೆ ತಾನು ಸುಮ್ಮನಾಗಿ ಬಿಡ್ತಾನೆ. ಇತ್ತ ಅವಳು ಕೂಡ ಇಡೀ ರಾತ್ರಿ ಯೋಚನೆ ಮಾಡ್ತಾ ಕಣ್ಣೀರು ಹಾಕುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ದುಃಖದಿಂದ ಕಣ್ಣೀರು ಒರೆಸಿಕೊಂಡು ಸುಮಾರು 2 ಗಂಟೆಗೆ ನಿದ್ದೆಗೆ ಜಾರುತ್ತಾಳೆ. ಇಲ್ಲಿ ನಡೆದದ್ದು ಇಷ್ಟೇ. ಅಂದು ರಾಶಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ರೆಡಿ ಮಾಡ್ತಾ ಇರ್ತಾಳೆ. ಇತ್ತ 4 ವರ್ಷದ ರಾಶಿ ಮಗನಿಗೆ ಜ್ವರ ಇರೋದ್ರಿಂದ ತನ್ನ ಅಜ್ಜಿಯ ಬಳಿ ಹೊರಗಡೆ ಕುಳಿತುಕೊಂಡು ಆಟ ಆಡಿಕೊಂಡಿರ್ತಾನೆ. ಆದರೆ ರಾಶಿ ಅತ್ತೆಗೆ ಒಂದು ಕೆಟ್ಟ ಬುದ್ಧಿ ಏನಂದ್ರೆ, ಸಮಯ ಸಿಕ್ಕಾಗಲೆಲ್ಲ ಅಕ್ಕಪಕ್ಕದವರ ಹತ್ತಿರ ಮಾತಿಗೆ ಕುಳಿತುಕೊಳ್ಳುವ ಅಭ್ಯಾಸ ಹೊಂದಿತ್ತು. ಹಾಗಾಗಿ ಅವರು ಆ ಮಗುವಿನ ಕಡೆ ಗಮನ ಹೆಚ್ಚು ಕೊಡಲೇ ಇಲ್ಲ. ಹೊರಗಡೆ ಆಟ ಆಡುತ್ತಿದ್ದ ಮಗು ಮೆಟ್ಟಲ ಕಲ್ಲಿಗೆ ತಲೆ ತಗಲಿ ತಲೆಗೆ ಏಟಾಗುತ್ತೆ. ಮಗು ಬಿದ್ದ ತಕ್ಷಣ ಜೋರಾಗಿ ಕಿರುಚಲು ಶುರು ಮಾಡುತ್ತೆ. ಅಡಿಗೆ ಮನೆಯಲ್ಲಿ ಇದ್ದ ರಾಶಿ ಮಗುವಿನ ಸದ್ದನ್ನು ಕೇಳಿ ಹೊರಗಡೆ ಬಂದು ನೋಡಿದಾಗ ಮಗುವಿನ ತಲೆಯಲ್ಲಿ ರಕ್ತ ಬರುತ್ತದೆ. ಅಲ್ಲೇ ಇದ್ದ ರಾಶಿ ಅತ್ತೆ ಮಗುವಿನ ತಲೆಯಲ್ಲಿ ಬರುತ್ತಿದ್ದ ರಕ್ತವನ್ನು ತನ್ನ ಸೆರಗಿನಿಂದ ಒರೆಸುತ್ತಾ, ಅಯ್ಯೋ, ಅದೇನು ಮಗುನೋ, 1 ನಿಮಿಷ ಸುಮ್ಮನೆ ಇರೋದಿಲ್ಲ, ಏನಾದ್ರೂ ಒಂದು ಮಾಡ್ಕೊಂತಾನೇ ಇರ್ತಾನೆ ಎಂದಾಗ ಅಷ್ಟರಲ್ಲಿ ರಾಶಿ ಹೇಳ್ತಾಳೆ, ರಕ್ತ ಜಾಸ್ತಿ ಹೋಗ್ತಿದೆ, ಅವನಿಗೆ ಜ್ವರ ಬೇರೆ ಇದೆ, ಒಂದು ಸಲ ಪಕ್ಕದಲ್ಲೇ ಇರೋ ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ಏನ್ ಮಹಾ ಏಟಾಗೋಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು? ಹೋಗಿ ಸ್ವಲ್ಪ ಅರಿಶಿನ ಪುಡಿ ತಗೊಂಡು ಬಾ. ನಮ್ಮ ಕಾಲದಲ್ಲಿ ಆಸ್ಪತ್ರೆ ಡಾಕ್ಟರ್ ಅಂತ ನಾವು ಹೋಗ್ತಾನೆ ಇರ್ಲಿಲ್ಲ, ಮನೇಲೆ ಮದ್ದು ಮಾಡ್ಕೊಳ್ತಿದ್ವಿ. ಈಗಿನ ಕಾಲದ ಹುಡುಗಿರಿಗೆ ಏನಾದ್ರೂ ಒಂದು ಇಷ್ಟು ಆಗೋದ್ರೆ ಸಾಕು, ಆಸ್ಪತ್ರೆ ಅಂತ ಹೇಳ್ತಾರೆ ಎಂದು ಹೇಳಿದ್ದನ್ನು ಕೇಳಿ ರಾಶಿ ತಕ್ಷಣವೇ ಅಡಿಗೆ ಮನೆಗೆ ಹೋಗಿ ಅರಿಶಿಣವನ್ನು ತಂದು ಮಗುವಿನ ತಲೆಗೆ ಹಚ್ಚಲು ಶುರು ಮಾಡ್ತಾಳೆ. ಆದರೂ ರಕ್ತ ಮಾತ್ರ ನಿಲ್ಲೋದಿಲ್ಲ. ಆದರೆ ಆ ಮಗು ಹಾಗೂ ರಾಶಿ ಪರಿಸ್ಥಿತಿ ಅವಳ ಅತ್ತೆಗೆ ಅರ್ಥ ಆಗೋದೇ ಇಲ್ಲ. ಇತ್ತ ರಾಶಿಗೆ ತನ್ನ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಮನಸ್ಸಿನಲ್ಲಿ ಭಯ ಶುರುವಾಗುತ್ತದೆ. ಮಗುವಿಗೆ ಜ್ವರ ಇದೆ. ಮಗುವಿಗೆ ಜ್ವರ ಇರೋದು ಗಂಡನಿಗೆ ಹೇಳಿದರೂ ಅವನು ಮಾತ್ರ ಮನೆಯಲ್ಲೇ ಇರೋ ಔಷಧಿನ ಹಾಕು, ಕಮ್ಮಿ ಆಗದೆ ಇದ್ರೆ ತೋರಿಸಿದ್ರೆ ಆಗುತ್ತೆ ಎಂದು ಹೇಳಿ ಸುಮ್ಮನಾಗಿರ್ತಾನೆ. ತನ್ನ ಮಗುವಿನ ಪರಿಸ್ಥಿತಿಯನ್ನು ನೋಡಿ ರಾಶಿ ಮನಸ್ಸು ಕೇಳೋದಿಲ್ಲ. ಎಷ್ಟಾದರೂ ತಾಯಿ, ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನಸ್ಸಿಗೆ ನೋವಾಗೋದು ಸಹಜ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಯಾರನ್ನೂ ಲೆಕ್ಕಿಸದೆ ಆಗೋದಾಗ್ಲಿ ಎಂದು ಹೇಳಿ ತಕ್ಷಣವೇ ಮಗುವನ್ನು ಕರೆದುಕೊಂಡು ಪಕ್ಕದಲ್ಲೇ ಇರೋ ಡಾಕ್ಟರ್ ಶಾಪಿಗೆ ಹೋಗುತ್ತಾಳೆ. ಆದರೆ ಅವಳಿಗೆ ಸಮಸ್ಯೆ ಉಂಟಾಗಿದ್ದು ಇಲ್ಲಿಂದ. ಅವಳು ತನ್ನ ಅತ್ತೆಯನ್ನು ಲೆಕ್ಕಿಸದೆ ಆಸ್ಪತ್ರೆಗೆ ಹೋಗಿದ್ದೇ ದೊಡ್ಡ ತಪ್ಪಾಗಿ ಹೋಯಿತು. ಅವಳು ಆಸ್ಪತ್ರೆಗೆ ಹೋಗಿದ್ದನ್ನು ನೋಡಿ ಅವಳ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತೆ. 2 ದಿನ ಆಸ್ಪತ್ರೆಗೆ ಹೋಗಿ ಬಂದಿದ್ದಾಳೆ, 2 ದಿನ ಆಸ್ಪತ್ರೆಗೆ ಹೋಗಿ ಬಂದಿದ್ದಾಳೆ, 2 ದಿನ ಆಸ್ಪತ್ರೆಗೆ ಹೋಗಿ ಬಂದಿದ್ದಾಳೆ ಎಂದು ಹೇಳಿ ರಾಶಿಯನ್ನು
ಆ ಮನೆಯಲ್ಲಿ ಅತ್ತೆ ಹೇಳಿದ್ದೇ ವೇದವಾಕ್ಯವಾಗಿತ್ತು. ಹಾಗಾಗಿ ನನ್ನ ಮಾತಿಗೆ ವಿರುದ್ಧವಾಗಿ ಹೋಗಿದ್ದಾಳೆ ಅನ್ನೋ ಕೋಪವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅವಳು ಆಸ್ಪತ್ರೆಗೆ ಹೋಗಿ ತನ್ನ ಮಗುವಿಗೆ ಡಾಕ್ಟರ್ ಬಳಿ ತೋರಿಸಿಕೊಂಡು ಬರುವಷ್ಟರಲ್ಲಿ ಇತ್ತ ರಾಶಿ ಗಂಡ ಕೂಡ ಮನೆಗೆ ಬಂದಿರ್ತಾನೆ. ಇತ್ತ ರಾಶಿ ಅತ್ತೆ ಮನೆಗೆ ಬಂದ ತನ್ನ ಮಗನ ಬಳಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಗಂಡ ಹೆಂಡತಿ ಮಧ್ಯೆ ಜಗಳ ತರುವ ಕೆಲಸವನ್ನ ಮಾಡಿಬಿಡುತ್ತಾರೆ. ಇನ್ನು ರಾಶಿ ಮನೆಗೆ ಬಂದ ತಕ್ಷಣ ಅವಳ ಗಂಡ ಆ ಮಗು ಇರೋ ಪರಿಸ್ಥಿತಿಯನ್ನು ನೋಡದೆ ತಕ್ಷಣವೇ ಅವಳ ಮೇಲೆ ಕೋಪದಿಂದ ಕಿರುಚಲು ಶುರು ಮಾಡ್ತಾನೆ. ರಾಶಿ, ಎಷ್ಟು ಧೈರ್ಯದಿಂದ ನೀನು ಮನೆಯಿಂದ ಹೊರಗೋದೆ? ಯಾರನ್ನ ಕೇಳಿ ನೀನು ಮನೆಯಿಂದ ಹೊರಗೋದೆ? ಮನೆಯಲ್ಲಿ ದೊಡ್ಡವರು ಇದ್ದಾರೆ ಅನ್ನೋ ಜ್ಞಾನ ನಿನಗಿಲ್ವಾ ಎಂದು ಹೇಳಿ ಕೋಪದಿಂದ ಅವಳನ್ನು ಹೊಡೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ಪಕ್ಕದಲ್ಲೇ ನಿಂತಿದ್ದ ರಾಶಿ ಅತ್ತೆ ಬಂದು ಅವಳ ಬಳಿ ಇದ್ದ ಮಗುವನ್ನ ಎತ್ಕೊಳ್ತಾರೆ. ಆಗ ರಾಶಿ ಹೇಳ್ತಾಳೆ, ಹೌದು ರೀ, ನಿಮಗೆ ನಾನು ಹೊರಗೆ ಹೋಗಿದ್ದು ಕಾಣುತ್ತಿದೆ. ಮಗುವಿಗೆ ಏಟಾಗಿರೋದು ಕಾಣಿಸ್ತಿಲ್ವಲ್ಲ? ಮಗುಗೆ ಜ್ವರ ಇರುವ ವಿಷಯ ನಿಮಗೂ ಗೊತ್ತು. ಆದ್ರೂ ನೀವು ಆಸ್ಪತ್ರೆಗೆ ಮಾತ್ರ ಕರ್ಕೊಂಡು ಹೋಗ್ಲಿಲ್ಲ. ಮನೇಲೇ ಇರೋ ಔಷಧಿನ ಹಾಕು ಅಂತ ಹೇಳಿದ್ರಿ. ಅದರ ಜೊತೆಗೆ ತಲೆಗೆ ಏಟು ಬಿದ್ದು ಎಷ್ಟು ರಕ್ತ ಹೋಯ್ತು. ನೋವಿನಿಂದ ಆ ಮಗು ಎಷ್ಟು ನರಳಿತು. ಮಗು ಜೊತೆ ಇಷ್ಟೆಲ್ಲ ಆದ್ರೂ ನೀವು ಬರೋವರೆಗೂ ನಾನು ಕಾಯ್ಕೊಂಡಿರ್ಬೇಕಾಗಿತ್ತಾ ಎನ್ನುವಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ, ನಾನು ಹೇಳಿದ್ಮೇಲೇನು ಮನೆ ಬಿಟ್ಟು ಒಬ್ಳೇ ಹೊರಗೆ ಹೋಗುವ ಅವಶ್ಯಕತೆ ನಿನಗೇನಿತ್ತು? ನಾವೇನು ಆ ಮಗುನ ನೋಡ್ಕೊಳ್ತಾ ಇಲ್ವಾ? ಹೊರಗಡೆ ಅಕ್ಕಪಕ್ಕದವರ ಮುಂದೆ ನನ್ನ ಮರ್ಯಾದೆ ಹೋಗೋ ಕೆಲಸನ ಮಾಡ್ದೆ. ಅವರೆಲ್ಲ ಏನು ತಿಳ್ಕೊಳ್ಳೋದಿಲ್ಲ ಹೇಳು? ಅತ್ತೆ ಮಾತಿಗೆ ಬೆಲೆ ಕೊಡದೆ ಹೇಗೆ ಹೋಗಿದ್ದಾಳೆ ಅಂತ ಅಂದ್ಕೊಳ್ಳೋದಿಲ್ವಾ ಎಂದಾಗ ಅದಕ್ಕೆ ರಾಶಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಅತ್ತೆ ಹೇಳಿದ ಮಾತನ್ನು ಕೇಳಿ ಅವಳು ಹೇಳ್ತಾಳೆ, ಅತ್ತೆ, ನಿಮಗೆ ಮರ್ಯಾದೆ ಪ್ರಶ್ನೆನಾ? ಇಲ್ಲಿ ನನ್ನ ಮಗು ಈ ಪರಿಸ್ಥಿತಿಲಿ ಇದ್ದಾನೆ ಅನ್ನೋ ಚಿಂತೆ ಇಲ್ಲ ನಿಮಗೆ. ದೊಡ್ಡವರಾಗಿ ಈ ಕೆಲಸನ ನೀವು ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಹೀಗೆಲ್ಲ ಹೇಳೋದಕ್ಕೆ ಹೇಗೆ ಮನಸ್ಸು ಬರುತ್ತೋ ಎನ್ನುವಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ಗಂಡ ಹೇಳ್ತಾನೆ, ಸಾಕು, ಬಾಯಿ ಮುಚ್ಚು. ಮನೆಯಿಂದ ಆಚೆ ಒಬ್ಳೆ ಹೋಗಿ ಇರುವುದಲ್ಲದೆ ಅಮ್ಮನ ಹತ್ರ ಬೇರೆ ವಾದ ಮಾಡ್ತಿದ್ದೀಯಾ? ಇವತ್ತಿಗೆ ಕೊನೆ. ಇನ್ನು ಮೇಲೆ ಒಬ್ಳೆ ಹೊರಗಡೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಬಾಯಿ ಮುಚ್ಕೊಂಡು ಒಳಗೋಗು. ಜಾಸ್ತಿ ಮಾತಾಡಬೇಡ ಎಂದು ಕೋಪದಿಂದ ಗಂಡ ಮಾತನಾಡಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ಅವಳು ಬೆಚ್ಚಿ ಬೀಳುತ್ತಾಳೆ. ಮದುವೆಯಾದ ಇಷ್ಟು ವರ್ಷದಲ್ಲಿ ಇದೇ ಮೊದಲ ಸಲ ಗಂಡನ ಈ ರೂಪವನ್ನು ಕಂಡು ಅವಳ ಮನಸ್ಸು ಒಡೆದು ಹೋಗುತ್ತದೆ. ದುಃಖವನ್ನು ತಡೆಯಲಾಗದೆ ಕಣ್ಣೀರು ಹಾಕುತ್ತಾ ರೂಮಿಗೆ ಬಂದುಬಿಡ್ತಾಳೆ. ಹಾಗಾಗಿ ಅಂದು ಇದಕ್ಕೆಲ್ಲ ಕಾರಣ ತನ್ನ ಅತ್ತೆ ಎಂದು ಅವಳಿಗೂ ಅರ್ಥವಾಗುತ್ತದೆ. ಹಾಗಾಗಿ ಆದಷ್ಟು ಗಂಡನನ್ನು ಸಮಾಧಾನ ಮಾಡಲು ಪ್ರಯತ್ನ ಪಡುತ್ತಾ ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ ಅನ್ನೋದನ್ನ ಗಂಡನಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಾಳೆ. ಆದರೆ ಹೆಂಡತಿಯ ಮಾತನ್ನು ಕೇಳದೆ ಅವಳ ಗಂಡ ತನ್ನ ತಾಯಿನೇ ಸರಿ ಅನ್ನೋ ಹಾಗೆ ವರ್ತಿಸುತ್ತಾ ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗುತ್ತೆ. ಅಂದು ರಾತ್ರಿ ಹೆಂಡತಿ ಏನೇ ಹೇಳಿದರೂ ಸರಿಯಾದ ಉತ್ತರ ಕೊಡದೆ ಸುಮ್ಮನಾಗ್ತಾನೆ. ಹೀಗೆ ನಡೆದದ್ದನ್ನೆಲ್ಲ ಯೋಚನೆ ಮಾಡ್ತಾ ರಾಶಿ ಅಂದು ರಾತ್ರಿ ಮಲಗಲು ಸಮಯ 2 ಗಂಟೆಯಾಗುತ್ತದೆ. ಹಾಗಾಗಿ ಬೆಳಗ್ಗೆ ಎದ್ದೇಳಲು ಸ್ವಲ್ಪ ಲೇಟಾಗಿ ಹೋಗುತ್ತೆ. ಇಷ್ಟು ಕಾರಣ ಸಾಕಾಗಿತ್ತು ಅವಳ ಅತ್ತೆಗೆ ಅವಳ ಹತ್ತಿರ ಜಗಳವಾಡಲು. ತಕ್ಷಣವೇ ಕೋಪದಿಂದ ಅವಳ ರೂಮಿನ ಹತ್ತಿರ ಬಂದು ಜೋರಾಗಿ ಕಿರುಚುತ್ತಾ, ಈಗಾಗಲೇ ಸಮಯ 7 ಆಗಿದೆ. ಇಷ್ಟೊತ್ತಾದ್ರೂ ಮಹಾರಾಣಿ ಎದ್ದಿಲ್ಲ. ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸದವರಿದ್ದಾರಾ? ಬೆಳಗ್ಗೆ ಹೊತ್ತು ಬೇಗ ಎದ್ದು ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗಬೇಕು ಅನ್ನೋದು ಗೊತ್ತಿಲ್ವಾ? ಇಷ್ಟೊತ್ತು ಮಲಗಿದ್ರೆ ಮನೆಗೆ ದರಿದ್ರ ಬರದೆ ಇನ್ನೇನಾಗುತ್ತೆ ಎಂದು ಹೇಳಿ ಕೋಪದಿಂದ ಮಗನನ್ನು ತಾಯಿ ಕರೆದದ್ದನ್ನು ಕೇಳಿ ಮಗ ಗಾಬರಿಯಿಂದ ಎದ್ದು ತನ್ನ ಹೆಂಡತಿಯನ್ನು ಎಬ್ಬರಿಸ್ತಾನೆ. ಇಷ್ಟೊತ್ತಾದ್ರೂ ಮಲಗಿದ್ಯಾ? ಎದ್ದೇಳು, ಹೊರಗಡೆ ಅಮ್ಮ ಕೂಗಾಡ್ತಿದ್ದಾರೆ. ಬೇಗ ಎದ್ದೇಳ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಎಂದು ಹೇಳಿದ್ದನ್ನು ಕೇಳಿ ಹೆಂಡತಿ ಗಾಬರಿಯಿಂದ ಎದ್ದು ಮುಖವನ್ನು ತೊಳೆದು ಅಡುಗೆ ಮನೆಯತ್ತ ಬರ್ತಾಳೆ.
ಸೊಸೆ ಅಡುಗೆ ಮನೆಗೆ ಹೋಗಿದ್ದನ್ನು ನೋಡಿ ಅವಳ ಅತ್ತೆ ಹೇಳ್ತಾರೆ, ಎಷ್ಟು ಹೊತ್ತಿನಿಂದ ನಾನು ಮಾತಾಡ್ತಾನೆ ಇದ್ದೀನಿ. ಏನು ಉತ್ತರ ಕೊಡದೆ ಹೇಗೆ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದಾಳೆ ನೋಡು ಎನ್ನುವಷ್ಟರಲ್ಲಿ ಮಗ ಎದ್ದು ಹೊರಗೆ ಬರುತ್ತಾನೆ. ಮಗ ರೂಮಿನಿಂದ ಹೊರಗೆ ಬಂದಿದ್ದನ್ನು ನೋಡಿ ತಾಯಿ ಇನ್ನೂ ಕೋಪದಿಂದ ಮಾತನಾಡುವುದನ್ನು ಶುರು ಮಾಡ್ತಾರೆ. ನೋಡಪ್ಪ, ನಾನು ಇಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ. ನಿನ್ನ ಹೆಂಡತಿ ಏನಾದ್ರೂ ಕಿವಿಗೆ ಹಾಕ್ಕೊಳ್ತಾ ಇದ್ದಾಳಾ? ನೋಡು, ನನ್ನ ಹತ್ರ ಮಾತಾಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಲಿ, ನಾನು ಮಾತೇ ಆಡಲ್ಲ. ಅದೇನ್ ಕಲ್ತಿದ್ದಾಳೋ ಏನೋ, ದೊಡ್ಡವರು ಅನ್ನೋ ಮರ್ಯಾದೆನೇ ಕೊಡಲ್ಲ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ರಾಶಿ, ಅಮ್ಮ ಏನ್ ಹೇಳ್ತಿದ್ದಾರೆ? ಆಗ್ಲಿಂದ ಅವ್ರು ಮಾತಾಡ್ತಾನೆ ಇದ್ದಾರೆ, ನೀನು ಮಾತ್ರ ಬಾಯಿ ಮುಚ್ಕೊಂಡೇ ಇದೆಯಲ್ಲ. ಯಾಕೋ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಗ್ತಿದೆ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅಡುಗೆ ಮನೆಯಿಂದ ಕೋಪದಿಂದ ಹೊರಗಡೆ ಬಂದು ರಾಶಿ ಹೇಳ್ತಾಳೆ, ಏನ್ ಜಾಸ್ತಿ ಆಯ್ತು? ನಾನೇನಂತ ಕೆಲಸ ಮಾಡಿದೆ ಅಂತ ಹೇಳಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ರೆ ತಾನೆ ನಾವು ಕೂಡ ಮಾತಾಡೋದಕ್ಕಾಗೋದು ಎಂದು ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ನೋಡಪ್ಪ ನೋಡಪ್ಪ, ನೀನು ಇದೆಯಾ ಅನ್ನೋ ಮರ್ಯಾದೆನೂ ಅವಳಿಗಿಲ್ಲ. ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಯಾವ ರೀತಿ ಉಲ್ಟಾ ಮಾತಾಡ್ತಿದ್ದಾಳೆ ಎಂದು ಹೇಳಿದ್ದನ್ನು ಕೇಳಿ ಗಂಡ ಹೇಳ್ತಾನೆ, ನೋಡು, ಎಷ್ಟು ಬಾಯಿ ಮಾಡ್ತಿದ್ದೀಯಾ ನೀನು? ಗಂಡನಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ನನ್ನ ಮುಂದೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಾ ನೀನು? ಇನ್ನು ನನ್ನ ಹಿಂದೆ ಎಷ್ಟು ಮಾತಾಡಿರೋದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ರಾಶಿ ಹೇಳ್ತಾಳೆ, ಯಾವ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೇರೆಯವರ ಮರ್ಯಾದೆನ ತೆಗಿಬೋದಾ? ನಿನ್ನೆ ಏನ್ ನಡೀತು ಅನ್ನೋದು ನಿಮಗೆ ಗೊತ್ತಾ? ಹೋಗ್ಲಿ, ಅದನ್ನ ಕೇಳುವಷ್ಟು ತಾಳ್ಮೆ ಕೂಡ ಇದೆಯಾ ನಿಮಗೆ? ನಿಮ್ಮ ತಾಯಿಯಿಂದಾಗಿ ಮಗುವಿಗೆ ಅಷ್ಟೆಲ್ಲ ಆಗಿದೆ, ಅದು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ. ಯಾರು ಏನೇ ಮಾಡಿದ್ರೂ ಈ ಮನೆಯಲ್ಲಿ ನಂದೇ ತಪ್ಪು ಕಾಣಿಸೋದು. ನಿಮ್ಮ ತಾಯಿ ಹೇಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೋ, ನನಗೂ ನನ್ನ ಮಗು ಬಗ್ಗೆ ಅಷ್ಟೇ ಕಾಳಜಿ ಇದೆ. ನಾನೇನ್ ಬೇಕಾದ್ರೂ ಸಹಿಸ್ಕೊಳ್ತೀನಿ, ಆದ್ರೆ ನನ್ನ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ನಿನ್ನೆ ನಿಮ್ಮ ತಾಯಿ ಮಾಡಿದ ಕೆಲಸಕ್ಕೆ ನಾನು ತಲೆಬಗ್ಗಿಸ್ಬೇಕಾಗಿ ಬಂತು. ಇನ್ನು ನಿನ್ನೆ ನಡೆದ ವಿಷಯ ಹೇಳೋದಕ್ಕೆ ಬಂದಾಗ ನೀವು ನಿಮ್ಮ ತಾಯಿ ಎಷ್ಟು ಮಾತಾಡ್ತೀಯ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರಿ. ನಿಮ್ಮ ತಾಯಿ ಹೇಳಿದ ಹಾಗೆ ಇವತ್ತು ನಾನು ಅವರು ಏನೇ ಹೇಳಿದ್ರೂ ಬಾಯಿ ಮುಚ್ಕೊಂಡೇ ಇದ್ದೀನಿ. ಮಾತಾಡಿದ್ರು ಕಷ್ಟ, ಸುಮ್ಮನಿದ್ರು ಕಷ್ಟ. ಹಾಗಿದ್ದ ಮೇಲೆ ಇನ್ನು ಹೇಗೆ ಇರಬೇಕು ನಿಮ್ಮ ತಾಯಿ ಹತ್ರ? ಏನ್ ಹೇಳಿದ್ರಿ ನೀವು? ಮರ್ಯಾದೆಯಿಂದ ಮಾತಾಡು ಅಂತ ಹೇಳಿದ್ರಲ್ಲ. ನೀವು ನನ್ನಿಂದ ಹೇಗೆ ಮರ್ಯಾದೆನ ಬಯಸ್ತಾ ಇದ್ದೀರೋ ನೀವು ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಯಾರೇ ಆಗ್ಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ನಿಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೆ ನನಗೂ ಬರುತ್ತೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಪ್ರತಿ ಸಲ ಎಲ್ಲವನ್ನೂ ನಾನೇ ಸಹಿಸಿಕೊಂಡು ಹೋಗಬೇಕು ಅಂದ್ರೆ ಆಗೋದಿಲ್ಲ. ಎಲ್ಲರೂ ಹೇಳಿದ ಹಾಗೆ ಕುಣಿಯೋದಕ್ಕೆ ನಾನು ಗೊಂಬೆ ಅನ್ಕೊಂಡಿದ್ದೀರಾ? ನನಗೂ ಮರ್ಯಾದೆ ಅನ್ನೋದಿದೆ ಎಂದು ಹೇಳಿ ಕೋಪದಿಂದ ರೂಮಿಗೆ ಹೊರಟು ಬಿಡ್ತಾಳೆ. ಅವಳು ಕೋಪದಿಂದ ಆಡಿದ ಮಾತುಗಳನ್ನ ಕೇಳಿದ ಗಂಡ ಮತ್ತೆ ತಿರುಗಿ ಮಾತನಾಡುವ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ಏನೂ ಮಾಡಿದರೂ ಮೌನವಾಗಿದ್ದ ತನ್ನ ಹೆಂಡತಿ ಇಷ್ಟು ಕೋಪದಿಂದ ಮಾತನಾಡಿದ್ದನ್ನು ನೋಡಿ ಹೆಂಡತಿಯದು ಏನೂ ತಪ್ಪಿಲ್ಲ ಎನ್ನುವುದು ಅವನಿಗೆ ಅರ್ಥವಾಗುತ್ತದೆ. ತಾಯಿ ಮಗ ಏನೂ ಮಾತನಾಡದೆ ಸುಮ್ಮನಾಗ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಕೆಲವೊಮ್ಮೆ ನಮ್ಮ ನಿಜ ಜೀವನಗಳಲ್ಲಿ ನಾವು ಮಾಡೋ ತಪ್ಪು ನಮಗೆ ಅರ್ಥ ಆಗೋದಿಲ್ಲ. ಅರ್ಥವಾದರೂ ಅದನ್ನ ತಿದ್ದಿ ನಡೆಯುವುದು ತುಂಬಾ ಕಷ್ಟ. ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಿದರೆ ಅಂತಹ ಸಂಬಂಧಗಳಲ್ಲಿ ಬಿರುಕುಗಳು ಬರುವುದಿಲ್ಲ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.